ಹಾಯ್ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ, ಹಾಗಾಗಿ ಮೊದಲನೇದಾಗಿ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಬೆಳಗ್ಗೆನೆ ಎದ್ದು ನೈಟ್ ಎಲ್ಲ ಅರೇಂಜ್ ಮಾಡಿರೋದ್ರಿಂದ ಅಷ್ಟೊಂದು ರಿಸ್ಕ್ ಇಲ್ಲ. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಸಿಂಪಲ್ ಆಗಿ ಸ್ಯಾರಿ ವೇರ್ ಮಾಡಿಕೊಂಡು ರೆಡಿ ಆಗಿದ್ದೀನಿ. ಹೇರ್ ಕೂಮ್ ಒಂದು ಮಾಡ್ಕೊಂಡಿಲ್ಲ, ಅದೊಂದು ಮಾಡ್ಕೊಬೇಕು. ಬಟ್ ಬೆಳಗ್ಗೆ ಟೈಮ್ ಅಲ್ವಾ, ತುಂಬಾ ಲೇಟ್ ಆಗಿಬಿಟ್ಟಿದೆ. ಆಲ್ಮೋಸ್ಟು 9:30 ಹತ್ರನೇ ಆಗ್ಬಿಟ್ಟಿದೆ ಅನಿಸುತ್ತೆ. ನಾನು ಟೈಮು ಕೂಡ ನೋಡ್ಕೊಂಡಿಲ್ಲ. ಹಸ್ಬೆಂಡು ಊರಿಗೆ ಹೋಗೋದಿತ್ತು, ಅತ್ತೆಗೆ ಸ್ವಲ್ಪ ಸ್ಟಿಚ್ ತೆಗ್ಸೋ ಅಂಥದ್ದಿತ್ತು. ಹಾಗಾಗಿ ನಾನು ಹೋಗ್ತೀನಿ, ಬೇಗ ಬೇಗ ತಿಂಡಿ ಕೊಡು ಅಂತ ಹೇಳಿದ್ರು. ಹಾಗಾಗಿ ಅವರನ್ನು ರೆಡಿ ಮಾಡಿ ಕಳ್ಸೋ ತನಕ ಇಷ್ಟೊತ್ತಾಗೋಯ್ತು. ನಾನು ಕೂಡ ರೆಡಿಯಾಗಿ ಸೊ ಪ್ರಸಾದನ ಆಲ್ಮೋಸ್ಟ್ ಬೆಳಗ್ಗೆ ಬೇಗ ಎದ್ದು ಎಲ್ಲದನ್ನು ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಇವಾಗ ತೊಗೊಂಡೋಗಿ ದೇವ್ರ ಮನೆಗೆ ಇಟ್ಟು ಪೂಜೆನ ಶುರು ಮಾಡಬೇಕು. ಆ್ಯಂಡ್ ರಂಗೋಲಿ ಕೂಡ ಹಾಕಿಲ್ಲ. ಹಬ್ಬ ಅಂತಂದಮೇಲೆ ರಂಗೋಲಿ ಇಲ್ಲ ಅಂತಂದರೆ ಕಂಪ್ಲೀಟೇ ಆಗಲ್ಲ. ನನಗೂ ಸ್ವಲ್ಪ ಇನ್ನೂ ಕ್ಯೂರ್ ಆಗಿಲ್ಲ, ಬಟ್ ಸಿಂಪಲ್ ಆಗಾದರೂ ಮಾಡೋಣ ಅನ್ನೋ ಒಂದು ಪ್ಲ್ಯಾನಿಂಗಲ್ಲಿ ಹಬ್ಬನ ಶುರು ಮಾಡಿದ್ದೀನಿ. ಆಗೋದೆಲ್ಲ ಒಳ್ಳೇದಕ್ಕೆ ಅಂತ, ಎಷ್ಟಾಗುತ್ತೆ ಅಷ್ಟು ಸಿಂಪಲಾಗಿ ಮಾಡಿಬಿಡೋಣ ಅಂತ. ಸೊ ಇವಾಗ ಇನ್ನೇನೆಲ್ಲ ಪ್ರಸಾದಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಹೇಗೆಲ್ಲ ಪೂಜೆ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಆ್ಯಂಡ್ ಐ ಹೋಪ್ ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹೊಸದಾಗಿ ನನ್ನ ಚಾನೆಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಈ ವರಮಹಾಲಕ್ಷ್ಮಿ ಹಬ್ಬನ ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು, ಇದರಿಂದ ಏನೇನು ಯೂಸಸ್ ಇರುತ್ತೆ ಅನ್ನೋದನ್ನು ನನಗೆ ಗೊತ್ತಿರೋ ಅಷ್ಟನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ. ಸೊ ಬನ್ನಿ ವ್ಲಾಗ್ನ ಶುರು ಮಾಡೋಣ. ನಾನು ಯಾವಾಗಲೂ ಸ್ವೀಟ್ ಆಗಿರ್ಬೋದು, ಖಾರ ರೆಸಿಪಿಗಳನ್ನಾಗಿರ್ಬೋದು ಹಿಂದಿನ ದಿನ ರೆಡಿ ಮಾಡಿ ಇಟ್ಕೊತೀನಿ. ಕೆಲವರೆಲ್ಲ 3 days ಅಂತ ಮಾಡ್ಕೊತಾರೆ, ಕೆಲವರು 1 week ಅಂತಲೇ ಕೂಡ, ಎಲ್ಲ ತುಂಬ ಜಾಸ್ತಿ ಮಾಡೋರೆಲ್ಲ 1 week ಅಂತಲೇ ಮಾಡಿಟ್ಕೊತಾರೆ. ನಾನು ಹೆಚ್ಚು ಮಾಡಲ್ಲ, ಒಂದು 2ರಿಂದ 3 ಐಟಮ್ಸ್ ಮಾಡಿದ್ದೀನಿ ಈ ಸಲ ಹುಷಾರಿಲ್ಲ ಅಂತ ಹೇಳಿ. ನಮ್ಮ ಮನೇಲಿ ಹೇಗೆ ಅಂತಂದರೆ, ನಮ್ಮತ್ತೆ ಹಬ್ಬದ ಹಿಂದಿನ ದಿನ ನೈಟಿಂದನೇ ಶುರು ಮಾಡಿದ್ರೆ ಬೆಳಗ್ಗೆ ತನಕನೂ ಕೂಡ ಸ್ವೀಟ್ ರೆಸಿಪಿಗಳಾಗಿರ್ಬೋದು, ಖಾರ ರೆಸಿಪಿಗಳಾಗಿರ್ಬೋದು ಮಾಡಿ ಬೆಳಗ್ಗೆ ಮಲಗಲ್ಲ ಅಂತೆ ಅವರು. ಬೆಳಗ್ಗೆ ಹಾಗೆ ಎಲ್ಲ ಕಂಪ್ಲೀಟ್ ಮಾಡೋ ತನಕ ಆಲ್ಮೋಸ್ಟ್ ಬೆಳಗ್ಗೆನೇ ಆಗ್ಬಿಟ್ಟಿರುತ್ತೆ. ಅವಾಗ ಹೋಗಿ ಸ್ನಾನ ಮಾಡಿಕೊಂಡು ಪೂಜೆನ ರೆಡಿ ಮಾಡೋ ಅಂಥದ್ದಂತೆ. ಬಟ್ ನಮಗೆ ಆ ರೀತಿ ಎಲ್ಲ ಮಾಡೋಕ್ಕೆ ಬರಲ್ಲ. ಹಾಗಾಗಿ ನನಗೆ ಎಷ್ಟು ಗೊತ್ತಿರುತ್ತೋ ಅಷ್ಟನ್ನು ನಾನು ಹಿಂದಿನ ದಿನವೇ ಎಲ್ಲದನ್ನು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಇದ್ರ ಜೊತೆಗೆ ನಾನು ಪ್ರತಿ ವರ್ಷನೂ ಕೂಡ ನೈವೇದ್ಯಗಳನ್ನ ಮಾಡಿಡ್ತೀನಿ. ಒಂದು 6 ರೀತಿಯಲ್ಲಿ ಮಾಡಿಟ್ಟಿರ್ತೀನಿ ಕಾಮನ್ ಆಗಿ. ಮೈನ್ ತಿಂಡಿಗೆ ಪುಳಿಯೋಗರೆ ಮಾಡ್ತೀನಿ. ಯೂಶುವಲ್ ಆಗಿ ಪುಳಿಯೋಗರೆ ಲಕ್ಷ್ಮಿಗೆ ತುಂಬಾ ಇಷ್ಟ. ದೇವ್ರ ಮನೆಗಿಟ್ಟು ಪೂಜೆ ಸ್ಟಾರ್ಟ್ ಮಾಡೋಣ. ಅಂಡ್ ಗಡಿ ಬಿಡಿಲಿ ಏನು ಮರ್ತ್ಬಿಟ್ಟಿದ್ದೀನಿ ಅನ್ನೋದು ಕೂಡ ಗೊತ್ತಿಲ್ಲ. ಈ ವರಮಹಾಲಕ್ಷ್ಮಿ ಹಬ್ಬನ ಯಾಕೆ ಮಾಡ್ತಾರೆ ಅಂತ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ. ನನಗೆ ಗೊತ್ತಿರೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಈ ವರಮಹಾಲಕ್ಷ್ಮಿ ಹಬ್ಬವನ್ನು ನಾವು ಕಾಮನ್ ಆಗಿ ಶ್ರಾವಣ ಮಾಸದ 2ನೇ ಶುಕ್ರವಾರದ ದಿನ ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡ್ತೀವಿ. ಅಂದರೆ ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮಿಯನ್ನು ಈ ದಿನ ಪೂಜೆ ಮಾಡಿದ್ರೆ ಅಷ್ಟ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ. ಈ ಲಕ್ಷ್ಮೀ ದೇವಿಯನ್ನು 8 ರೂಪಗಳ ಸಂಪತ್ತಿಗೆ ಹೋಲಿಸ್ತಾರೆ. ಯಾವುದಪ್ಪ ಅಂತಂದರೆ ಜ್ಞಾನ, ಐಶ್ವರ್ಯ, ಸುಖ, ಆರೋಗ್ಯ, ಧನ, ಧಾನ್ಯ, ಜಯ ಮತ್ತು ವಿಜಯ. ಇವೆಲ್ಲ ಕೂಡ ಲಕ್ಷ್ಮೀ ದೇವಿಯ ಲಕ್ಷಣಗಳು ಅಂತ ಕೂಡ ಕರೀತಾರೆ. ಹಾಗಾಗಿ ಈ ದಿನವನ್ನು ಲಕ್ಷ್ಮೀ ದೇವಿಯನ್ನು ನಾವು ಪೂಜಿಸಿದ್ರೆ ಇದೆಲ್ಲ ಪ್ರಾಪ್ತಿಯಾಗುತ್ತೆ ಅನ್ನೋ ನಂಬಿಕೆಯಿಂದ ನಾವು ಪ್ರತಿ ವರ್ಷವೂ ಕೂಡ ವರಮಹಾಲಕ್ಷ್ಮಿ ಹಬ್ಬನ ಈ ಶ್ರಾವಣ ಮಾಸದ 2ನೇ ಶುಕ್ರವಾರ ದಿನ ಆಚರಣೆ ಮಾಡ್ತೀವಿ. ಇನ್ನು ವರಮಹಾಲಕ್ಷ್ಮಿ ಇಷ್ಟವಾಗಿರೋಂಥ ತಿಂಡಿ ತಿನಿಸುಗಳನ್ನ ಕೂಡ ಮಾಡಿ ನೈವೇದ್ಯಕ್ಕೆ ಅಂತ ಇಡ್ತಾರೆ. ಅದರಲ್ಲೂ ಮುಖ್ಯವಾಗಿ ಕಡಲೆಕಾಳಿನ ಉಸಲಿ, ಹೆಸರುಬೇಳೆ ಕೋಸಂಬರಿ, ಚಿತ್ರಾನ್ನ, ಮೊಸರನ್ನ ಹಾಗೂ ಪಂಚಾಮೃತ. ಇದ್ರ ಜೊತೆಗೆ ಮುಖ್ಯವಾಗಿ ವರಮಹಾಲಕ್ಷ್ಮಿಗೆ ಪುಳಿಯೋಗರೆ ಮತ್ತು ಪೊಂಗಲ್ನ ಕೂಡ ನೈವೇದ್ಯಕ್ಕೆ ಅಂತ ಇಡ್ತಾರೆ. ನಾವು ಪೀಠದಲ್ಲಿ ಕಳಸನ ಕೂರಿಸ್ಬೇಕು ಅಂತಂದರೆ ಮೊದಲು ನಾವು ಪೀಠದ ಮೇಲ್ಗಡೆ ಚಿಕ್ಕದಾಗಿ ರಂಗೋಲೆನ ಹಾಕಿ ಅದ್ರ ಮೇಲೆ ವಿಳ್ಯದೆಲೆ ಅಥವಾ ತಟ್ಟೆನ ಇಟ್ಟು ಅದ್ರ ಮೇಲೆ ಸ್ವಲ್ಪ ಅಕ್ಕಿನ ಹಾಕಿ ನಾವು ನಂತರ ಕಳಸನ ಪ್ರತಿಷ್ಠಾಪನೆ ಮಾಡಿದ್ರೆ ತುಂಬಾ ಒಳ್ಳೆಯದು. ನಾನು ಕೂಡ ಅದೇ ರೀತಿ ಮಾಡಿದ್ದೀನಿ. ಹಾಗೆ ನಾವು ಕಳಸ ಇಡಬೇಕಾದ್ರೆ ತೆಂಗಿನಕಾಯಿ ಜೊತೆಗೇನೆ ವಿಳ್ಯದೆಲೆ ಅಥವಾ ಮಾವಿನ ತೋರಣ, ನಾವೇನು ಮಾವಿನ ಎಲೆ ಕಟ್ತೀವಲ್ಲ ತೋರಣಕ್ಕೆ, ಆ ಮಾವಿನ ಎಲೆನೂ ಕೂಡ ಇಟ್ಟು ಆದ ನಂತರ ನಾವು ತೆಂಗಿನಕಾಯಿನ ಇಟ್ಟು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತಲೂ ಕೂಡ ಹೇಳ್ತಾರೆ. ಕೊನೆಯದಾಗಿ ನಾವು ಮಾಡಿಟ್ಟಿರೋಂಥ ಪ್ರತಿಯೊಂದು ತಿಂಡಿ ತಿನಿಸುಗಳನ್ನ ನಾವು ದೇವ್ರ ಮುಂದೆ ಇಟ್ಟು ಪೂಜೆನ ಮಾಡಿ ನಮ್ಮ ಮನಸ್ಸಲ್ಲಿರೋಂಥ ಇಷ್ಟಾರ್ಥಗಳನ್ನೆಲ್ಲ ನಾವು ಕೇಳ್ಕೊಳ್ತು ಅಂತಂದರೆ ಈ ದಿನ ಲಕ್ಷ್ಮೀ ದೇವಿ ನಮಗೆ ಒಲಿತಾಳೆ ಅನ್ನೋ ಒಂದು ನಂಬಿಕೆ ಕೂಡ ಇರೋದ್ರಿಂದ ಪ್ರತಿ ವರ್ಷವೂ ಕೂಡ ವರಮಹಾಲಕ್ಷ್ಮಿ ಹಬ್ಬನ ಎಲ್ಲರೂ ಕೂಡ ಆಚರಣೆ ಮಾಡ್ತಾರೆ. ನನಗೆ ಗೊತ್ತಿರೋ ಅಷ್ಟು ಚಿಕ್ಕ ಪುಟ್ಟ ಇನ್ಫಾರ್ಮೇಷನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದನ್ನು ಬಿಟ್ಟು ನೀವೀಗೇನಾದರೂ ಗೊತ್ತಿತ್ತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಕೂಡ ನೋಡಿ ತಿಳ್ಕೊತೀನಿ. ಮುಖ್ಯವಾಗಿ ವರಮಹಾಲಕ್ಷ್ಮಿ ಪೂಜೆ ಎಲ್ಲ ಆದಮೇಲೆ ಅರ್ಶಿಣದ ದಾರ ಅಂತ
ಹೇಳಿ ನಾವು ಕೈಗೆ ಕಂಕಣ ಅಂತಲೂ ಕೂಡ ಕರೀತಾರೆ. ಅದನ್ನು ಕೈಗೆ ಕಟ್ಟಿಸ್ಕೊಂತು ಅಂತಂದರೆ ಆ ಪೂಜೆ ಕಂಪ್ಲೀಟ್ ಆಗುತ್ತೆ ಅಂತ ಅರ್ಥ. ಇದನ್ನು ಗೌರಿ ಹಬ್ಬದಲ್ಲೂ ಕೂಡ ಕಟ್ತಾರೆ, ಜೊತೆಗೆ ಭೀಮ್ನ ಅಮಾವಾಸ್ಯೆದಲ್ಲೂ ಕೂಡ ಕಟ್ಟಬೇಕು, ಹಾಗೆ ವರಮಹಾಲಕ್ಷ್ಮಿ ಹಬ್ಬದ ದಿನವೂ ಕೂಡ ಕಟ್ಟಬೇಕು. ವರಮಹಾಲಕ್ಷ್ಮಿ ಹಬ್ಬನ ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಮಾಡ್ತಾರೆ. ಕೆಲವರು ಕೂರಿಸಿ ಮಾಡ್ತಾರೆ, ಕೆಲವರು ವರಮಹಾಲಕ್ಷ್ಮಿ ನಿಂತಿರೋ ರೀತಿಯಲ್ಲಿ ಸ್ಯಾರಿಗಳನ್ನ ಉಡಿಸಿ ಪೂಜೆ ಮಾಡ್ತಾರೆ, ಕೆಲವರು ಬ್ಲೌಸ್ ಪೀಸಲ್ಲಿ ನಾನು ಯಾವ ರೀತಿ ಮಾಡಿದ್ದೀನಿ ಆ ರೀತಿ ಕೂಡ ಮಾಡ್ತಾರೆ. ಆ್ಯಂಡ್ ನಿಮ್ಮ ಮನೆಗಳಲ್ಲಿ ನೀವು ಯಾವ ರೀತಿ ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬನ ಸೆಲೆಬ್ರೇಷನ್ ಮಾಡಿದ್ರಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇವಾಗ ಪೂಜೆ ಎಲ್ಲ ಆಯಿತು, ಇನ್ನೂ ತಿಂಡಿ ತಿಂದಿಲ್ಲ. ಸೊ ಮಕ್ಕಳನ್ನ ರೆಡಿ ಮಾಡಿರಲಿಲ್ಲ, ಆಲ್ಮೋಸ್ಟ್ ನನಗೆ ಲೇಟ್ ಆಗಿಬಿಟ್ಟಿತ್ತು ಪೂಜೆಗೆ ಅಂತ ಹೇಳಿ. ಸೊ ಈಗ ಮಕ್ಕಳನ್ನ ರೆಡಿ ಮಾಡಿಬಿಟ್ಟು ಜಸ್ಟ್ ಕೈ ಮುಗಿಸ್ಬಿಡ್ತೀನಿ. ಕೈ ಮುಗಿಸ್ಬಿಟ್ಟು ಈಗ ಬ್ರೇಕ್ಫಾಸ್ಟ್ ಮಾಡಬೇಕು. ಬಟ್ಟೆ ಅಂತ ಏನೂ ತೊಗೊಳ್ಳಿಲ್ಲ ಅವರಿಗೆ, ಬೇಡ ನೆಕ್ಸ್ಟು ಗಣೇಶ ಹಬ್ಬ ಬರುತ್ತೆ, ಸೊ ಗೌರಿ ಗಣೇಶ ಹಬ್ಬಕ್ಕೆ ತೊಗೊಳ್ಳೋಣ ಅಂತ ಮನೇಲೇ ತೊಗೊಂಡಿರೋದನ್ನೇ ಯೂಸ್ ಮಾಡಿರಲಿಲ್ಲ, ತುಂಬ ದಿನದಿಂದ ತೆಗೆದಿಟ್ಕೊಂಡಿದ್ದು. ಸೊ ಇದನ್ನೇ ಹಾಕಿ ಪೂಜೆ ಮಾಡಿಸ್ತೀನಿ. ಇಲ್ಲಿ ನೋಡಿ ಇಲ್ಲಿ. ಸೊ ನನ್ನ ಮಗ ರೆಡಿ, ಈಗ ಮಗಳನ್ನ ರೆಡಿ ಮಾಡಿ, ಅವಳಿಗೂ ಅಷ್ಟೇ ತುಂಬ ದಿನದಿಂದ ಇದು ನನ್ನ ಹಸ್ಬೆಂಡ್ ಫ್ರೆಂಡ್ ಫ್ಯಾಮಿಲಿಯವ್ರು ತಂದ್ಕೊಟ್ಟಿದ್ದು, ಇದನ್ನು ಹಾಕೇ ಇರಲಿಲ್ಲ. ಸೊ ತುಂಬಾ ಚೆನ್ನಾಗಿದೆ ಇದು. ಇದ್ರ ನನಗೆ ಈ ಸೆಟ್ ನೇಮ್ ಏನು ಅಂತ ಗೊತ್ತಿಲ್ಲ. ಸ್ವಲ್ಪ ಜಂಪ್ಸೂಟ್ ಥರ ಬರುತ್ತೆ, ಪ್ಯಾಂಟು ಪ್ಯಾರ್ಲರ್ ಪ್ಯಾಂಟು ವಿತ್ ಟಾಪು. ಸೊ ಸ್ವಲ್ಪ ಲೂಸ್ ಅಂತ ಅನ್ನಿಸ್ತಿದೆ, ಬಟ್ ಓಕೆ ಚೆನ್ನಾಗಿ ಕಾಣಿಸ್ತಿದ್ದಾಳೆ. ಅವಳು ಬೆಳಿಗ್ಗೆಯಿಂದ ಅವ್ರ ಅಪ್ಪ ನಗರಕ್ಕೆ ಹೋಗ್ಬಿಟ್ರು, ಸೊ ಅತ್ತೆಗೆ ಹುಷಾರಿರ್ಲಿಲ್ಲ ಅಂತ ಹೇಳಿದ್ನಲ್ಲ, ಹಂಗೆ ಹೋಗ್ಬೇಡ ಅಂತ ಹೇಳಿ ಬೆಳಿಗ್ಗೆಯಿಂದನೂ ಫುಲ್ ಅಳ್ತಾ ಮುಖನೆಲ್ಲ ಹಿಂಗೆ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಸೊ ಈಗ ರೆಡಿ ಮಾಡಿಸ್ಬಿಟ್ಟು ಅವಳಿಗೂ ಕೂಡ ಇಬ್ಬರನ್ನೂ ಕೂಡ ಕರ್ಕೊಂಡೋಗಿ ಸ್ವಲ್ಪ ಪೂಜೆ ಮಾಡಿಸಿದ್ರೆ ಹಬ್ಬ ಆಲ್ಮೋಸ್ಟ್ ಕಂಪ್ಲೀಟ್ ಆದಂಗೆನೆ. ಹಾಯ್ ಮಾಡ್ಚಿನ, ಹಾಯ್. ಇನ್ನು ಪೂಜೆನೂ ಆಗಿರಲಿಲ್ಲ, ಆವಾಗಲೇ ಪ್ರಸಾದ ತೊಗೊಂಡು ತಿಂತಾ ಇದ್ದಾಳೆ ಇವಳು. ಸೊ ಇವಾಗ ಪೂಜೆ ಮಾಡಿಸ್ಬಿಡ್ತೀನಿ ಹೋಗಿ. ಬಾ ಪೂಜೆ ಮಾಡಿಬಿಡೋಣ, ಬಾ ಬೇಗ ಬಾ. ನನ್ನ ಮಕ್ಕಳು ಇಬ್ಬರಿಗೂ ಕೂಡ ಅವ್ರಿಗೆ ಬುದ್ಧಿ ಬಂದಾಗಿಂದನೂ ಕೂಡ ಈ ರೀತಿ ಯಾವುದೇ ಹಬ್ಬಗಳಾಗಿರ್ಬೋದು, ಯಾವುದೇ ಪೂಜೆಗಳಾಗಿರ್ಬೋದು, ಅವ್ರನ್ನ ಲಾಸ್ಟಲ್ಲಿ ನಂದೆಲ್ಲ ಪೂಜೆ ಎಲ್ಲ ಮುಗಿಸಾದ್ಮೇಲೆ ಅವ್ರನ್ನ ನಿಲ್ಲಿಸಿ ಕೂಡ ಪೂಜೆ ಮಾಡಿಸ್ತೀನಿ. ಇಲ್ಲ ಅಂತಂದರೆ ಅವರು ಆಟ ಆಡ್ತಿರ್ತಾರೆ ಯೂಶ್ವಲ್ ಆಗಿ ಅವ್ರ ಪಾಡಿಗೆ, ಅವ್ರೇನು ಡಿಸ್ಟರ್ಬ್ ಮಾಡಲ್ಲ. ಬಟ್ ಏನು ಅಂತಂದರೆ ನಾವೇನು ಮಾಡ್ತಿದ್ದೀವಿ, ನಾವು ಯಾಕೆ ಪೂಜೆ ಮಾಡ್ತಾ ಇದ್ದೀವಿ, ಜೊತೆ ಪೂಜೆ ಹೇಗೆ ಮಾಡೋದು ಅನ್ನೋದು ಕೂಡ ಅವ್ರಿಗೆ ಗೊತ್ತಿರೋಲ್ಲ. ನಾವು ಈ ಚಿಕ್ಕ
ಚಿಕ್ಕವರಿಂದನೇ ಕೂಡ ಈ ರೀತಿ ಅವ್ರಿಗೆ ಅಭ್ಯಾಸ ಮಾಡಿಸ್ತು ಅಂತಂದರೆ ಅವರು ಕೂಡ ಇದನ್ನು ತಿಳ್ಕೊಂಡು ನಮ್ಮ ಸಂಸ್ಕೃತಿನ ನೋಡಿ ಬೆಳೀತಾರೆ. ಹಾಗಾಗಿ ನಾನು ಕೂಡ ಯಾವಾಗಲೂ ಈ ರೀತಿ ಪೂಜೆ ಮಾಡಿಸ್ಬಿಡ್ತೀನಿ. ಜೊತೆಗೆ ಲಾಸ್ಟಲ್ಲಿ ಆರತಿ ಮಾಡಿರಲಿಲ್ಲ ಲಕ್ಷ್ಮಿಗೆ. ನನ್ನ ಮಗಳ ಜೊತೆಗೆ ನಾನು ಅವಳಿಗೆ ಆಲ್ಮೋಸ್ಟ್ 5 ತಿಂಗಳು ಪಾಪುಯಿಂದನೂ ಕೂಡ ವರಮಹಾಲಕ್ಷ್ಮಿ ಹಬ್ಬ ಆಚರಣೆ ಮಾಡಬೇಕಾದ್ರೆ ಅವಳ ಜೊತೆನೇ ನಾನು ಆರತಿ ಮಾಡ್ತಾ ಇದ್ದಿದ್ದು. ಸೊ ಹಾಗಾಗಿ ಅವಳನ್ನು ಕೂಡ ರೆಡಿ ಮಾಡ್ಕೊಂಡು ಕರ್ಕೊಂಡು ಬಂದು ಇಬ್ಬರು ಸೇರಿ ಆರತಿನೂ ಕೂಡ ಮಾಡಿದ್ವಿ. ಪೂಜೆ ಎಲ್ಲ ಆದಮೇಲೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ. ಹಾಗಾಗಿ ಮತ್ತೆ ಈವ್ನಿಂಗು ರೆಡಿಯಾಗಿ ಮತ್ತೊಮ್ಮೆ ಪೂಜೆ ಮಾಡಬೇಕು. ಹಾಗಾಗಿ ಈವ್ನಿಂಗ್ ಮತ್ತೊಂದು ಸಲ ರೆಡಿ ಆಗಿದ್ದೀನಿ. ಸ್ವಲ್ಪ ಲೇಟೇ ಆಗೋಯಿತು, ಬೇಗ ಮಾಡಬೇಕಿತ್ತು, 5-5:30ಗೆಲ್ಲ ಮಾಡಬೇಕಿತ್ತು. ಬಟ್ ಮಗ ಮಲ್ಕೊಂಡಿದ್ದ, ಲೈಟ್ ಆನ್ ಮಾಡೋದು ಬೇಡ ಅಂತ ಹೇಳಿ 6 ಗಂಟೆ ಆಗ್ಬಿಟ್ಟಿದೆ ಈಗ. ಸೊ ಇವಾಗ ಹೋಗಿ ಇನ್ನೊಂದು ಸಲ ಪೂಜೆ ಮಾಡಿಬಿಟ್ಟು ಲಕ್ಷ್ಮಿನ ಸ್ವಲ್ಪ ಜರುಗಿಸ್ಬಿಡ್ತೀನಿ. ಹಾಗಾಯಿತು ಅಂತಂದರೆ ನಾಳಿದ್ದು ಯಾವಾಗ ಬೇಕಾದ್ರೂ ತೆಗಿಬೋದು. ಹಾಗಾಗಿ ಈಗ ಮತ್ತೆ ಬನ್ನಿ ಪೂಜೆನ ಮಾಡಿಬಿಡೋಣ. ನಾನು ಪೂಜೆ ಎಲ್ಲ ಮಾಡಿದ್ಮೇಲೆ ಕಂಕಣ ಕಟ್ಕೊಂಡಿರಲಿಲ್ಲ ಕೈಗೆ. ಹಸ್ಬೆಂಡ್ ಬಂದಮೇಲೆ ಕಟ್ಟಿಸ್ಕೊಳ್ಳೋಣ ಅಂತ ಹೇಳಿ, ಹಾಗಾಗಿ ಈವ್ನಿಂಗು ಹಸ್ಬೆಂಡ್ ಬಂದಿದ್ದರು. ಸೊ ಕಟ್ಟಿಸ್ಕೊಂಬಿಡೋಣ ಅಂತ ಹೇಳಿ ಸಾಯಂಕಾಲ ಪೂಜೆ ಎಲ್ಲ ಆದಮೇಲೆ ಇವಾಗ ಹಸ್ಬೆಂಡ್ ಹತ್ರ ಹೋಗಿ ಕಟ್ಟಿಸ್ಕೊಂಡ್ಬಿಡ್ತೀನಿ. ಕಟ್ಟಿಸ್ಕೊ ಮಾಡು. ಮೆದರ್ ಸುಡು ಮಗಳು. ಇಲ್ಲಿ ಇಬ್ಬರದು ಆಯಿತು. ಸೂಪರ್ ಅಲ್ಲ ಚಿನ್ನ? ಬಾ. ಏನದು ಬಂಗಾರ? ಏನದು? ಮಾಮಿ ಎಲ್ಲಿ? ನಿನ್ನ ಕೈ ತೋರಿಸು ಮಾಮಿಯಲ್ಲಿ. ಇಲ್ಲಿ ಆಯ್ತು. ಚೆನ್ನಾಗಿದ್ಯಾ? ಸೂಪರ್ ಅಂದ್ಬಿಡು. ಸೊ ಪೂಜೆ ಎಲ್ಲ ಆಯಿತು. ಫೈನಲಿ ಇದು ಕಟ್ಟಿಸ್ಕೊಂತು ಅಂತಂದರೆ ಹಬ್ಬ, ನಾವು ಮಾಡುವಂಥ ಹಬ್ಬ ಕಂಪ್ಲೀಟ್ ಆಯಿತು ಅಂತ. ಇವಾಗ ಕುಂಕುಮಕ್ಕೆ ಕರೆದಿದ್ದಾರೆ. ಕುಂಕುಮಕ್ಕೆ ಹೋಗಿ ಬರಬೇಕು. ನಮ್ಮ ಪುಟಾಣಿನ ಕರ್ಕೊಂಡು ಈಗ ಕುಂಕುಮಕ್ಕೆ ಹೋಗಿ ಬರ್ತೀನಿ ಕುಂಕುಮ ತೊಗೊಂಡು. ಅದಾದರೆ ಅಲ್ಲಿ ಹೋಗಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಹೋಗೋಣ ಚಿನ್ನ ಹೋಗೋಣ. ಎಸ್ ಅಂದ್ಬಿಡು. ಬಾಯ್ ಮಾಡು. ಬಾಯ್. ಹೋಗೋಣ ಈಗ. ಜಗದ್ಗುರು ಶಂಕರಾಚಾರ್ಯ ಪಣೀತಂಬಗು ಸುವರ್ಣದಾರ ಸೋಸ್ತ್ರಂ ಬನು ಕನಕದಾರ ಸೋಸ್ತ್ರಂ ಸಂಪೂರ್ಣ. ಶ್ರೀಲಕ್ಷ್ಮೀ ನೋದಸನಾಮಾವಳಿ ಶ್ರೀದೇವಿ ಧರ್ಮಂ ನಾಮ ದ್ವಿತೀಯಂ ಮಮೃತೋದ್ಭವ ತೃತೀಯಂ ಕಮಲಾಕ್ಷಿ ಚ ಚತುರ್ಥಂ ಲೋಕಸುಂದರಿಂ ಪಂಚಮಂ ವಿಷ್ಣುಪತ್ನಿ ಚ ಷಷ್ಠಂ ಶ್ರೀ ವೈಷ್ಣವಿ ತಥಾ ವಾರಾಹಿ ಸಮಸ್ತ್ವಂ ಪ್ರೋಕ್ತಂ ಅಷ್ಟಮಂ ಹರಿವಲ್ಲಭ ನವಮಂ ನರಸಿಂಹಂ ಚ ದಶಮಂ. ಪಕ್ಕದ ಮನೆ ಆಂಟಿ ಕರೆದಿದ್ರು, ಹಾಗಾಗಿ ಹೋಗಿ ಅವ್ರ ಮನೆಗೆ ಕುಂಕುಮ ತೊಗೊಂಡು ನಾನು ಕೂಡ ಕರೆದು ಬಂದೆ ಇವಾಗ. ಸೊ ನಾನು ಕೂಡ ಕುಂಕುಮಕ್ಕೆ ಎಲ್ಲದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸಿಂಪಲಾಗಿ ಮಾಡಿದ್ದೀನಿ. ನಾನು ಹೆಚ್ಚು ಪ್ಲ್ಯಾನಿಂಗ್ ಇಲ್ಲ, ಹಾಗಾಗಿ ಸಾಕು ಈ ವರ್ಷ ಇಷ್ಟೇ. ಪ್ಲ್ಯಾನಿಂಗ್ ಇದ್ದಿದ್ರೆ ಏನಾದರೂ ಮಾಡ್ಬೋದಿತ್ತು. ಬಟ್ ಇದಕ್ಕೆ ಒಂದೊಂದು ಸ್ವೀಟ್ ಹಾಕ್ಬಿಡೋಣ, ಕೂಡ ಚೆನ್ನಾಗಿರುತ್ತೆ ಅಂತ. ಆಲ್ರೆಡಿ ಸ್ವೀಟ್ ಅಂತ ಹೇಳಿ ನಾನು ರವೆ ಬುಂಡೆ ಒಂದೇ ಮಾಡಿರೋದು, ಹಾಗಾಗಿ ಇದನ್ನೇ ಹಾಕ್ಬಿಡ್ತೀನಿ. ಇದರ ಪೌಚಸ್ ಇದೆ ಮನೇಲೆ, ಹಾಗಾಗಿ ತೊಂದರೆ ಇಲ್ಲ. ಜೊತೆಗೆ ಹಣ್ಣು ಕೂಡ ಹಾಕಿದ್ರೆ ನೀಟಾಗಿರುತ್ತೆ ಕೊಡೋದಕ್ಕೂ ಕೂಡ. ಸೊ ಆಯಿತು ಇವಾಗ. ಸೊ ಇಷ್ಟೇ ಸಿಂಪಲ್ಲಾಗಿ
ಅರಿಶಿನ ಕುಂಕುಮ ಎಲೆ ಅಡಿಕೆ ಹೂ ಬಳೆ ಮತ್ತು ಒಂದು ಸ್ವೀಟು ಬಾಳೆಹಣ್ಣು ಬ್ಲೌಸ್ ಪೀಸು. ಸೊ ಇಷ್ಟನ್ನೇ ಸಾಕು ಈ ವರ್ಷ ಕೊಟ್ಬಿಡೋಣ. ಅನ್ಪ್ಲಾನ್ ಆದ್ರೂ ಕೂಡ ಸಿಂಪಲ್ಲಾಗಿ ಓಕೆ ಅಂತ ಅನಿಸುತ್ತೆ. ಸೊ ಇದನ್ನು ಅವ್ರು ಬಂದ ಮೇಲೆ ಕೊಡಬೇಕು. ಸೊ ಕೊಟ್ಟ ಮೇಲೆ ಆದರೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ, ಇಲ್ಲ ಅಂತಂದರೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಎಲ್ಲರೂ ಕೂಡ ಬಂದು ಕುಂಕುಮನ ಕೂಡ ತೊಗೊಂಡು ಹೋದರು. ನಾನು ಅವ್ರು ಬಂದಿದ್ದು ಬ್ಯುಸಿಯಲ್ಲಿ ವಿಡಿಯೋ ಕೂಡ ಮಾಡ್ಕೊಳಕ್ಕಾಗಲಿಲ್ಲ. ಆ್ಯಂಡ್ ಅವ್ರು ಹೋದ್ಮೇಲೆ ನನ್ನ ಹಸ್ಬೆಂಡ್ ಫ್ರೆಂಡ್ ಫ್ಯಾಮಿಲೀಸ್ ಕೂಡ ಫೋನ್ ಮಾಡಿ ಕರೆದಿದ್ರು ಕುಂಕುಮಕ್ಕೆ. ಬರೋಲ್ಲ ಅನ್ನೋದು ಯಾಕೆ ಅಂದು ಹೋಗಲ್ಲ ಅಂತಲೂ ಅನ್ಬಾರ್ದು, ಬರಲ್ಲ ಅಂತಲೂ ಕೂಡ ಅನ್ಬಾರ್ದಂತೆ ಕುಂಕುಮಕ್ಕೆ ಕರೆದಾಗ. ಆ್ಯಂಡ್ ಡೋರ್ ಕ್ಲೋಸ್ ಮಾಡಬಾರ್ದು ಅಂತ ಹೇಳ್ತಾರೆ, ಬಟ್ ಆಪ್ಷನ್ಸ್ ಇರಲಿಲ್ಲ. ಸೊ ಇಲ್ಲೇ ಪಕ್ಕದಲ್ಲೇ ಹಾಗಾಗಿ ಹೋಗಿ ಬಂದ್ಬಿಡೋಣ ಅಂತ ಹೇಳಿ ಅಲ್ಲಿಗೂ ಕೂಡ ಬಂದೆ. ಇದು ನನ್ನ ಹಸ್ಬೆಂಡ್ ಫ್ರೆಂಡ್ ಫ್ಯಾಮಿಲಿ ಅವ್ರ ಮನೇಲಿ ಕೂರಿಸಿದಂಥದ್ದು. ಸೊ ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದ್ರು. ಹಾಗೆ ಇರಲಿ ಅಂತ ಹೇಳಿ ಫ್ರೀ ಆಗಿದ್ದೆ ಅಂತ ಹೇಳಿ ಒಂದಷ್ಟು ಕ್ಲಿಪ್ಪಿಂಗ್ಗಳನ್ನೂ ಕೂಡ ತೊಗೊಂಡಿದ್ದೆ, ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ಇವಾಗ ಕುಂಕುಮ ಎಲ್ಲ ತೊಗೊಂಡು ಬಂದಾಯಿತು. ಆ್ಯಂಡ್ ಈಗ ಹೋಗಿ ಇನ್ನೊಂದ್ಸಲ ಫ್ರೆಶ್ ಅಪ್ ಆಗಬೇಕು. ಹಾಗಾಗಿ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಹೊಸದಾಗಿ ನೋಡ್ತಾ ಇರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬ ಹೇಗೆಲ್ಲ ಸೆಲೆಬ್ರೇಷನ್ ಮಾಡ್ಕೊಂಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರೋದ್ರಿಂದ ಹೇಗೆ ಅನ್ನಿಸ್ತು, ನಿಮ್ಮ ಕಡೆ ಎಲ್ಲ ಯಾವ ರೀತಿ ಮಾಡ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಸಿಗೋಣ ಒಂದು ಹೊಸ ವೀಡಿಯೋದಲ್ಲಿ. ಅಲ್ಲೂ ತನಕ ಎಲ್ರಿಗೂ ನಮಸ್ಕಾರ. ಹೀಗೆ ನೋಡ್ತಾರೆ, ಹೀಗೆ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.